ಫ್ರೆಂಡ್ಸ್, ನಾನು ಇವತ್ತು ಹೋಟೆಲ್ ಶೆಟ್ಟಿ ಪ್ಯಾಲೇಸ್ ಬಂದಿದ್ದೇನೆ. ಇದು ಬಂದ್ಬಿಟ್ಟು ಗೋವಾ ರಾಮನಗರ ರೂಟಿಗೆ ಬರ್ತೈತಿ. ಕೆಳಗೇರಿಯಿಂದ ಸ್ವಲ್ಪ ಮುಂದ್ಗಡೆ ಬರ್ತೈತಿ. ತುಂಬ ಜನ ಹೇಳಿದ್ರೆ ಇಲ್ಲಿ ಫುಡ್ ಚೆನ್ನಾಗಿರ್ತೈತಿ ಅಂತ. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೇನೆ. ಫುಡ್ ಯಾವ ಥರ ಇರ್ತೈತಿ ಅನ್ನೋದನ್ನು ನಾನು ನಿಮ್ಗೆ ವಿವರಣೆ ಕೊಡ್ತೀನಿ. ಹಾಗಿದ್ರೆ ಇವಾಗ ಹೋಗೋಣ. ಫ್ರೆಂಡ್ಸ್, ಈ ಹೋಟೆಲಲ್ಲಿ ಫ್ಯಾಮಿಲಿನೂ ಬರ್ಬೋದು. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ಬ್ ಅಂತ ಹೇಳಿದ್ದಾರೆ ಎಲ್ಲರೂ. ಇವಾಗ ಫುಡ್ಡನ್ನು ಟೇಸ್ಟ್ ಮಾಡ್ತೀನಿ, ಯಾವ ಥರ ಇದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಇವಾಗ. ಫ್ರೆಂಡ್ಸ್, ನಾನು ಇವತ್ತು ಹೋಟೆಲ್ ಶೆಟ್ಟಿ ಪ್ಯಾಲೇಸಿಗೆ ಬಂದಿದ್ದೀನಿ. ತುಂಬ ಜನ ಹೇಳಿದ್ರೆ ಇಲ್ಲಿ ಫುಡ್ ಐಟಮ್ಸ್ ಏನಂತ ಅಪ್ ಟು ದಿ ಮಾರ್ಕ್ ಇದೆ ಅಂತ. ಇದು ಬಂದ್ಬಿಟ್ಟು ಕೆಳಗೇರಿ ಸ್ವಲ್ಪ ಮುಂದ್ಗಡೆ ಬರ್ತೈತಿ. ನೀವು ರಾಮನಗರ ಗೋವಾ ಹೋಗೋ ರೋಡಿಗೆ ಎಕ್ಸಾಕ್ಟ್ಲಿ ಸಿಗುತ್ತೆ. ಇದ್ರ ಪ್ರಾಪರ್ ಲೊಕೇಶನ್ ಬಂದ್ಬಿಟ್ಟು ಕೆಳಗೇರಿ ಆಂಜನೇಯ ನಗರದ. ಇಲ್ಲಿ ಏನೇನು ಫುಡ್ ಸ್ಪೆಷಲ್ ಅಂತಂದ್ರೆ ತಾವ್ ಫ್ರೈ ಸ್ಪೆಷಲ್, ಚಿಕನ್ ತಂದೂರಿ ಭಾಳ ಸ್ಪೆಷಲ್ ಇರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಶೆಟ್ಟಿ ಪ್ಯಾಲೇಸ್ ಒಂದು ಸ್ಪೆಷಲ್ ಐಟಮ್ಸ್ ಕೊಡ್ತಾರೆ ಚಿಕನ್ ರಿಲೇಟೆಡ್ ಟು ಚಿಕನ್. ಸೂಪರ್ ಆಗಿರ್ತೈತಿ. ಭಾಳ ಜನದ ಕಡೆ ಕೇಳಿ ನಾನು ಈ ಹೋಟೆಲಿಗೆ ಬಂದಿದ್ದೀನಿ. ಅದಾದ್ಮೇಲೆ ಇದು ಚಿಕನ್ ಪೆಪ್ಪರ್ ಡ್ರೈ ಇದೆ, ಸಾಲಿಡ್ ಅಂತ ಹೇಳ್ತಾರೆ. ಇವಾಗ ನಾನು ಫುಡ್ಡನ್ನು ಟೇಸ್ಟ್ ಮಾಡ್ತೀನಿ, ಯಾವ ಥರ ಇದೆ ಅನ್ನೋದು ಹೇಳ್ತೇನೆ. ನಾವಿವಾಗ ತವಾ ಫ್ರೈನ ಟ್ರೈ ಮಾಡೋಣ. ತವಾ ಫ್ರೈ ನೋಡ್ತಿದ್ದೀರಿ ನೀವು. ಈ ತವಾ ಫ್ರೈ ಇದೆ, ಇದನ್ನು ನೋಡಿದ್ರೆ ತಿನ್ಬೇಕಂತ ಅನ್ಸತೈತಿ, ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಇವಾಗ ನೋಡೋಣ ತವಾ ಫ್ರೈ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೇನೆ. ಅದ್ರ ಮೇಲೆ ಒಂದು ಆನಿಯನ್ ಈ ಥರ ಹಿಂಡ್ಕೊಂಡೆ. ಫ್ರೆಂಡ್ಸ್, ಶೆಟ್ಟಿ ಪ್ಯಾಲೇಸಲ್ಲಿ ತವಾ ಫ್ರೈ ಏನು ಸ್ಪೆಷಲ್ ಅಪ್ಪ ಅಂದ್ರೆ ಎಲ್ಲ ಹೋಟೆಲ್ ಒಳಗಡೆ ಫುಡ್ ರೆಡಿ ಮಾಡ್ತಾರೆ. ಅದನ್ನ ಗ್ರೌಂಡ್ ನಟ್ಸ್ ಆಯಿಲ್ ಒಳಗಡೆ ಕಡಲೆ ಬೀಜ ಎಣ್ಣೆ ಯೂಸ್ ಮಾಡ್ತಾರೆ. ಇಲ್ಲಿ ಶೆಟ್ಟಿ ಪ್ಯಾಲೇಸ್ ಒಳಗಡೆ ಕೋಕೋನಟ್ ಆಯಿಲ್, ಪ್ಯೂರ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದಾರೆ. ಬಟ್ ಟೇಸ್ಟ್ ಮಾತ್ರ ಸಾಲಿಡ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ರೀಸನೇಬಲ್ ಪ್ರೈಸಸ್, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಡೆಫಿನೆಟ್ಲಿ ಆಗ್ತೈತೆ. ಒಂದು ವೇಳೆ ನೀವೇನೋ ಶೆಟ್ಟಿ ಪ್ಯಾಲೇಸ್ ಬಂದ್ರೆ ಮಸ್ಟ್ ಟ್ರೈ ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ಇವಾಗ ನಾವು ಚಿಕನ್ ಪೆಪ್ಪರ್ ಡ್ರೈನ ಟ್ರೈ ಮಾಡೋಣ. ಇವಾಗ ಚಿಕನ್ ಪೆಪ್ಪರ್ ಡ್ರೈ ಏನಿಲ್ಲ, ಸೂಪರ್ ಆಗಿದೆ. ಇಂಗ್ರೀಡಿಯೆಂಟ್ಸ್ ಏನೇನು, ಮೇನ್ ಸೋರ್ಸ್ ಏನಪ್ಪಾ ಅಂತಂತಂದ್ರೆ ಗಾರ್ಲಿಕ್ ಮೇನ್ ಸೋರ್ಸ್, ಆಮೇಲೆ ಕ್ಯಾಪ್ಸಿಕಮ್ ಹಾಕಿದ್ದಾರೆ, ಆನಿಯನ್ಸ್ ಹಾಕಿದ್ದಾರೆ, ಕಡಲೆ ಬೀಜದಲ್ಲಿ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಸಾಲಿಡ್ ಆಗಿದೆ. ಟೇಸ್ಟ್ ಮಾತ್ರ ಅಪ್ ಟು ದಿ ಮಾರ್ಕ್ ಇದೆ. ರೀಸನೇಬಲ್ ಪ್ರೈಸ್ ಇದೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಟೇಸ್ಟ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಇವಾಗ ತಂದೂರಿ ಚಿಕನ್ ಟೇಸ್ಟ್ ಮಾಡೋಣ. ಇದು ನೋಡ್ತಿದ್ದೀರಿ, ತಂದೂರಿ ಚಿಕನ್ ಇದೆ, ಸೂಪರ್ ಆಗಿದೆ ಮಾತ್ರ. ತಂದೂರಿ ಚಿಕನ್ ಏನಿದೆಲ್ಲ, ತಂದೂರಿ ಚಿಕನ್ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು. ಇಲ್ಲಿ ತಂದೂರಿ ಚಿಕನ್ಗೆ ಅದರದೇ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಯಾಕಂದ್ರೆ ತಂದೂರಿ ಚಿಕನ್ ಜೊತೆ ತಂದೂರಿ ಸಲಾಡ್ ಕೊಡ್ತಾರೆ. ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಏನಪ್ಪ ಇರುತ್ತೆ, ಮೊಸರು ಯೂಸ್ ಮಾಡಿ, ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಯೂಸ್ ಮಾಡಿ, ಕ್ಯಾಬೇಜ್ ಯೂಸ್ ಮಾಡಿಕೊಂಡು ಸ್ವಲ್ಪ ಆನಿಯನ್ ಹಾಕಿ, ಮೊಸರು ಹಾಕಿ, ಸ್ವಲ್ಪ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕಿ ಕೊಡ್ತಾರೆ. ಇದೇನಿದೆಲ್ಲ ತಂದೂರಿ ಸಲಾಡ್ ಜೊತೆ ತಂದೂರಿ ಚಿಕನ್ ಕಾಂಬಿನೇಷನ್ ಏನಿದೆಲ್ಲ ಅತಿ ಅದ್ಭುತ ಅಂತ ಹೇಳ್ಬೋದು. ನಾವಿವಾಗ ಶೆಟ್ಟಿ ಪ್ಯಾಲೇಸ್ ಸ್ಪೆಷಲ್ದ ಟ್ರೈ ಮಾಡೋಣ. ಇಂಗ್ರೀಡಿಯೆಂಟ್ ಚಿಕನ್ ಯೂಸ್ ಮಾಡಿಕೊಂಡು ಮಾಡಿದಾರೆ, ಸೂಪರ್ ಆಗಿದೆ. ಸ್ಪೆಷಲ್ ಬಂದ್ಬಿಟ್ಟು ಚಿಕನ್ ರಿಲೇಟೆಡ್ ಬರ್ತಿದ್ದೆ ಅದು ಐಟಮ್. ಯಾವ ಥರ ಇದೆ ಅನ್ನೋದು ಹೇಳ್ತೀನಿ. ಇದು ಟೋಟಲ್ ಆಗಿ 2 ಥರ ಮಾಡ್ತಾರೆ, ಒಂದು ಗ್ರೀನ್ ಮತ್ತು ಒಂದು ರೆಡ್. ಒಂದು ಸ್ವೀಟ್ ಇರ್ತೈತಿ, ಒಂದು ಸ್ಪೈಸಿ ಇರ್ತೈತಿ. ಟೇಸ್ಟ್ ಮಾತ್ರ ಅದ್ಭುತ ಅಂತಾನೆ ಹೇಳ್ಬೋದು. ಈ ಹೋಟೆಲ್ದ ಸ್ಪೆಷಲ್ ಅದೇ ಇರುತ್ತೆ. ಇವಾಗ ನಾವು ಶೆಟ್ಟಿ ಪ್ಯಾಲೇಸ್ ಸ್ಪೆಷಲ್ ಚಿಕನ್ ಏನಿದೆಲ್ಲ ಅದ್ರ ಜೊತೆ ಒಂದು ತಂದೂರಿ ರೋಟಿನ ಟ್ರೈ ಮಾಡೋಣ, ಟೇಸ್ಟ್ ಮಾಡೋಣ. ಇವಾಗ ನಾವು ಶೆಟ್ಟಿ ಪ್ಯಾಲೇಸ್ ಚಿಕನ್ ಏನಿದೆಲ್ಲ ಸ್ಪೆಷಲ್ ಇದೆ. ಇದು ಸ್ಪೆಷಲ್ ಗೀ ಒಳಗಡೆ ಮಾಡಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಏನಿದೆ ಅಪ್ ಟು ದಿ ಮಾರ್ಕ್ ಇದೆ. ಮೇಲ್ಗಡೆ ಕ್ಯಾಶ್ಯೂನ ಸ್ಟಫಿಂಗ್ ಮಾಡಿಕೊಡ್ತಾರೆ, ಸೂಪರ್ ಅಂತಲೇ ಹೇಳ್ಬೋದು. ಟೇಸ್ಟ್ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ತಂದೂರಿ ರೋಟಿ ಜೊತೆ ಶೆಟ್ಟಿ ಪ್ಯಾಲೇಸ್ ಚಿಕನ್ ಸ್ಪೆಷಲ್ ಏನಿದೆಲ್ಲ ಬೆಸ್ಟ್ ಕಾಂಬಿನೇಷನ್, ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಸಜೆಸ್ಟ್ ಮಾಡ್ತೀನಿ, ಒಂದು ವೇಳೆ ನೀವೇನಾದರೂ ಶೆಟ್ಟಿ ಪ್ಯಾಲೇಸಿಗೆ ಬಂದರೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಗೀ ರೈಸ್ ಮಾತ್ರ ಅತಿ ಅದ್ಭುತ ಅಂತ ಹೇಳ್ಬೋದು. ಫುಲ್ ಗೀ ಫ್ಲೇವರ್ ಬರತೈತೆ. ಅದಾದ್ಮೇಲೆ ಕ್ಯಾಶ್ಯೂ ಮತ್ತು ಏನಪ್ಪ ಅಂತಂದರೆ ಒಣ ದ್ರಾಕ್ಷಿನ ಹಾಕಿ ಕೊಟ್ಟಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಅಪ್ ಟು ದಿ ಮಾರ್ಕ್ ಇದೆ. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಿ.
ನಾನು ಗ್ಯಾರಂಟಿ ಕೊಡ್ತೀನಿ, ಒಂದ್ಸಲ ನೀವು ಹೋಟೆಲ್ ಶೆಟ್ಟಿ ಪ್ಯಾಲೇಸ್ಗೆ ವಿಸಿಟ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ವರ್ಕ್ ಫಾರ್ ದ ಮನಿ, ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. 100% ನೀವು ಲೈಕ್ ಮಾಡ್ತೀರಿ. ಫೈನಲಿ ಊಟ ಎಲ್ಲ ಆಯಿತಾ? ಸೂಪರ್ಬಾಗಿತ್ತ. ರಿಯಲಿ ಎಂಜಾಯ್ ಮಾಡ್ತಿರೋ ಫುಡ್. ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಅಪ್ ಟು ದಿ ಮಾರ್ಕ್ ಅಂತ ಹೇಳ್ತೇನೆ. ವರ್ಕ್ ಫಾರ್ ದ ಮನಿ ಅಂತ ಹೇಳ್ತೀನಿ. ವೆರಿ ರೀಸನೇಬಲ್ ಬಜೆಟ್ ಒಳಗಡೆ ನಿಮ್ದು ಫ್ಯಾಮಿಲಿ ಜೊತೆ ಬಂದರು ವೆರಿ ಮಿನಿಮಲ್ ಪ್ರೈಸ್ ಒಳಗಡೆ ಮುಗಿತೈತಿ. ಫೈನಲಿ ಊಟ ಆದಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರೆ, ಅದಂತೂ ಆಗ್ತೈತಿ. ಡೆಫಿನೆಟ್ಲಿ ಹೇಳ್ತೀನಿ. ಒಂದ್ಸಲ ನೀವೇನಾದರೂ ರಾಮನಗರ್ ಗೋವಾ ಸೈಡ್ ಹೋಗ್ತಿದ್ರೆ ಹೋಟೆಲ್ ಶೆಟ್ಟಿ ಪ್ಯಾಲೇಸ್ಗೆ ವಿಸಿಟ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ತೀನಪ್ಪ ಅಂತಂದ್ರೆ, ನಾನು ಕರೆಕ್ಟಾಗಿ ಜೆನ್ಯೂನ್ ಫೀಡ್ಬ್ಯಾಕ್ ಕೊಡತ್ತೀನಿ ಅಂತ ಜನತೆಗೂ ಗೊತ್ತಾಗಲಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.